ಲಕ್ಷ್ಮೀ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಬನಾನಾ ಚಾಕ್ಲೇಟ್ ಡೆಸರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಎರಡೇ ಪದಾರ್ಥ: 2 ಬಾಳೆಹಣ್ಣು, 100 ಗ್ರಾಮ್ ಡಾರ್ಕ್ ಚಾಕ್ಲೇಟ್. ಬಾಳೆಹಣ್ಣು ಸುಲ್ಕೊಂಡು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ. ಬಾಳೆಹಣ್ಣು ಮತ್ತು ಡಾರ್ಕ್ ಚಾಕ್ಲೇಟ್ ಎರಡರಲ್ಲೂ ಸ್ವೀಟ್ ಇರುತ್ತೆ. ಸಕ್ಕರೆ ಆಗಲಿ ಏನೇ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಾಳೆಹಣ್ಣನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ನೂರು ಗ್ರಾಮ್ ಡಾರ್ಕ್ ಚಾಕ್ಲೇಟಲ್ಲಿ 50 ಗ್ರಾಮ್ ಮಾತ್ರ ನಾವು ಮಿಕ್ಸಿಗೆ ಬಾಳೆಹಣ್ಣು ಜೊತೆಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನು 50 ಗ್ರಾಮ್ನ ಚಾಕ್ಲೇಟ್ ಸಾಸ್ಗೆ ಇಟ್ಕೊಳ್ಳೋಣ. ಈ ಥರ ಸಣ್ಣಗೆ ಚಾಕ್ಲೇಟ್ನ ನಾವು ಕಟ್ ಮಾಡ್ಕೊಂಬಿಟ್ರೆ ಮಿಕ್ಸಿಲಿ ಬೇಗ ಗ್ರೈಂಡ್ ಮಾಡ್ಬೋದು. ಮಿಕ್ಸಿಗೆ ಬರೀ 50 ಗ್ರಾಮ್ ಮಾತ್ರ ಡಾರ್ಕ್ ಚಾಕ್ಲೇಟ್ ಹಾಕೋತಾ ಇದ್ದೀನಿ. ಈ ಬಾಳೆಹಣ್ಣು ಚಾಕ್ಲೇಟ್ನ ಗ್ರೈಂಡ್ ಮಾಡಿ ಈಗ ಒಂದು ಮೋಲ್ಡ್ಗೆ ಬಟರ್ ಪೇಪರ್ ಹಾಕ್ಕೊಂಡು ತುಪ್ಪ ಸವರ್ತಾ ಇದ್ದೀನಿ. ನೀವು ಯಾವುದಾದ್ರೂ ಮನೇಲಿ ಕಪ್ಪು ಯೂಸ್ ಮಾಡ್ಕೋಬೋದು. ಈಗ ಬಾಳೆಹಣ್ಣು ಚಾಕ್ಲೇಟ್ ಮಿಕ್ಸ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಟ್ಯಾಪ್ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡಿ ಟ್ಯಾಪ್ ಮಾಡಿ ಒಂದು 2 ಅವರ್ಸು ಫ್ರೀಸ್ ಮಾಡಿ. ಈಗ ಬಿಸಿನೀರು ಇಟ್ಕೊಂಡಿದ್ದೀನಿ ಚಾಕ್ಲೇಟ್ ಸಾಸ್ಗೆ. ಡೈರೆಕ್ಟು ಚಾಕ್ಲೇಟ್ನ ಮೆಲ್ಟ್ ಮಾಡೋಕ್ಕಾಗಲ್ಲ. ಈಗ ಬಿಸಿನೀರ ಮೇಲೆ ಒಂದು ಕಪ್ ಇಟ್ಕೊಂಡು ಅದಕ್ಕೆ ಚಾಕ್ಲೇಟ್ ಹಾಕ್ಕೊಂಡು ಮೆಲ್ಟ್ ಮಾಡಬೇಕು. ಈ ಥರ ಕರಗುತ್ತೆ. ಈಗ ಇದಕ್ಕೊಂದು 3 ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಸ್ವಲ್ಪ ಒಂಚೂರು ತೆಳು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿ ಇರಬೇಕು. ಬನ್ನಿ, ಫ್ರೀಸ್ ಮಾಡಿರೋವಂಥ ಬನಾನಾ ಚಾಕ್ಲೇಟ್ನ ಈಗ ಮೋಲ್ಡಿಂದ ತೆಗೆಯೋಣ. ಬಟರ್ ಪೇಪರ್ನ ಓಪನ್ ಮಾಡೋಣ. ಕ್ಲೀನಾಗಿ ಬಟರ್ ಪೇಪರ್ ನಿಧಾನಕ್ಕೆ ತೆಗೆದುಬಿಡಿ. ಇದಕ್ಕೆ ಚಾಕ್ಲೇಟ್ ಸಾಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಫುಲ್ಲು ಸ್ಪ್ರೆಡ್ ಮಾಡೋಣ. ಚಾಕ್ಲೇಟ್ ಸಾಸ್ ಬೇಡ ಅಂದ್ರೂ ಪರವಾಗಿಲ್ಲ, ಹಾಗೆ ತಿನ್ಬೋದು, ರುಚಿಯಾಗಿರುತ್ತೆ. ಬಟ್ ಇನ್ನೊಂಚೂರು ರುಚಿ ಜಾಸ್ತಿ ಕೊಡುತ್ತೆ ಚಾಕ್ಲೇಟ್ ಸಾಸ್. ನೀಟಾಗಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ.
ನೋಡಿ ರೆಡಿ ಆಯಿತು ಬನಾನಾ ಚಾಕ್ಲೇಟ್ ಡೆಸರ್ಟು. ಈ ಹೊಸ ವರ್ಷಕ್ಕೆ ಯಾವಾಗಲೂ ಕೇಕ್ ತಿನ್ನೋ ಬದಲು ಹೊಸದಾಗಿ ಚಾಕ್ಲೇಟ್ ಬನಾನಾ ಡೆಸರ್ಟ್ನ ಟೇಸ್ಟ್ ಮಾಡೋಣ. ವಾವ್, ಚಾಕ್ಲೇಟ್ ನೋಡ್ತಾ ಇದ್ರೇ ತಿನ್ಬೇಕು ಅನಿಸ್ತಾ ಇದೆ. ನಾನು ಟೇಸ್ಟ್ ಮಾಡ್ತೀನಿ, ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ.